ಇದೀಗ ಇದೇ ಒಂದು ಡಿಬೇಟಲ್ಲಿ ನಮ್ಮನ್ನು ಡಾಕ್ಟರ್ ಕೇಶವ್ ಜೈನ್ ಆಗಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಕೇಶವ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಕೇಶವ್ ಅವರೇ, ನಾವು ಈ ಮಹಾರಾಷ್ಟ್ರದ ತೀರ್ಮಾನಕ್ಕೆ ಸಂಬಂಧಪಟ್ಟ ಡಿಬೇಟನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಅಂದರೆ 5% ಮೀಸಲಾತಿಯನ್ನು ತೆಗೆದಿದ್ದಾರೆ ಅಂತ ಹೇಳಿ, ಅಂದರೆ ಎಂದೂ ಸಿಗದೇ ಇರುವ, ಎಂದೂ ಕೊಡದೇ ಇರುವ, ಕೊಡಲು ಉದ್ದೇಶಿಸಿದ್ದ ಅಷ್ಟೇ, ಕೊಟ್ಟಿದ್ದ ಕೂಡ ಅಲ್ಲ. ನಾನು ಆ ವರ್ಡನ್ನು ಸ್ಪೆಸಿಫಿಕ್ ಬಳಸ್ತಾ ಇದ್ದೀನಿ. ರಿಸರ್ವೇಷನ್ ಕೊಟ್ಟುಬಿಟ್ಟಿದ್ರಪ್ಪ, ಕಿತ್ಕೊಂಡ್ಬಿಟ್ಟಿದ್ದಾರೆ, ಅದು ಅಲ್ಲ. ಇದು ಉದ್ದೇಶಿಸಿದ್ದಂತಹ ಒಂದು ಇದನ್ನು ಈಗ ಫಡ್ನವೀಸ್ ಸರ್ಕಾರ ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ, ಈ ದೇಶದಲ್ಲಿ ಕ್ಯಾಸ್ಟ್ ಅಂದರೆ ರಿಲಿಜಿಯನ್ ಬೇಸ್ಡ್ ರಿಸರ್ವೇಷನ್ಸ್ ಇದೆಯಾ, ಕೊಡಬಹುದಾ ಅಂತ. ನಾನೀಗ ಬೀಟ್ ಇಂದಿರಾ ಸಾಹ್ನಿ, ಬೀಟ್ ರಂಗನಾಥ್ ಮಿಶ್ರಾ, ಬೀಟ್ ಮಹಮೂದುರ್ ರೆಹಮಾನ್ ಕಮಿಟಿ, ಬೀಟ್ ಸಾಚಾರ್ ಕಮಿಟಿ, ಆ ಸಾಚಾರ್ ಕಮಿಟಿ ಆ ಸಮುದಾಯದ ಹಿಂದುಳಿದಿರುವಿಕೆ, ಅವರ ಶಿಕ್ಷಣ, ಅವರ ಉದ್ಯೋಗ, ಅವರ ಬೇಡಿ ಸುತ್ತುವಿಕೆ, ಸಣ್ಣ ಕೆಲಸಗಳು ತೊಡಗಿಸಿಕೊಂಡಿರುವಿಕೆ, ಓವರಾಲ್ ಆಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಿಂದುಳಿದಿರುವಿಕೆ ಬಗ್ಗೆ ವರದಿ ಹೇಳುವುದು ಬೇರೆ. ಸಾಚಾರ್ ಕಮಿಟಿ ಇದನ್ನು ವರದಿ ಮಾಡಿಬಿಟ್ಟು ಸಂವಿಧಾನಾತ್ಮಕವಾಗಿ ಮುಸ್ಲಿಂ ಸಮುದಾಯದವರಿಗೆ 5% ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳೋದು ಬೇರೆ. ಎರಡು ಬಹಳ ವ್ಯತ್ಯಾಸ ಇರುತ್ತೆ. ಬಹಳ ಹಿಂದುಳಿದಿದ್ದಾರೆ ಎಂದಾಗ ಆ ಹಿಂದುಳಿದಿರುವ ಸಮುದಾಯಗಳನ್ನು ಮೇಲಕ್ಕೆತ್ತಲಿಕ್ಕೆ ಸರ್ಕಾರ ಕ್ರಮಗಳು ತೆಗೆದುಕೊಳ್ಳಬಹುದು. ಅದಕ್ಕೆ ರಿಸರ್ವೇಷನ್ ಒಂದೇ ದಾರಿ ಇಲ್ಲ. ಇವತ್ತು 5 ಗ್ಯಾರಂಟಿ ಯೋಜನೆ ಕೊಡ್ತಾರೆ ನಮ್ಮ ರಾಜ್ಯದಲ್ಲಿ. 5 ಗ್ಯಾರಂಟಿ ಯೋಜನೆಗಳು ಓವರಾಲ್ ಎಲ್ರಿಗೂ ಸಿಗುತ್ತೆ. ನಿಮಗೆ ಅವನಿಗೊಂದು ಆರ್ಥಿಕ ಭದ್ರತೆ, ಒಂದು ಉದ್ಯೋಗದ ಒಂದು ಭದ್ರತೆ, ಒಂದು ಪವರ್ ಬಿಲ್ ಅವನಿಗೆ ಕಡಿಮೆ ಆಗೋದು, ಬಸ್ಸಲ್ಲಿ ಓಡಕ್ಕೆ ಒಂದು ಅನುಕೂಲ ಮಾಡಿಕೊಡೋದು, ಓವರಾಲ್ ಇದನ್ನ ಅಪ್ಲಿಫ್ಟ್ಮೆಂಟ್ ಬೇರೆ ಇರುತ್ತೆ. ಇದರಲ್ಲಿ ರಿಸರ್ವೇಷನ್ ಬೇಸ್ಡ್ ಆನ್ ರಿಲಿಜಿಯನ್ ನಮ್ಮಲ್ಲಿ ಇದೆಯಾ ಇಲ್ವಾ? ಬೇಸ್ಡ್ ಆನ್ ರಿಲಿಜಿಯನ್ ರಿಸರ್ವೇಷನ್ ನಮ್ಮಲ್ಲಿ ಇಲ್ಲ. ನೋಡಿ, ಈ ಸಂವಿಧಾನ ಸೃಷ್ಟಿ ಆದಾಗ್ಲೇನೆ ನಮ್ಮಲ್ಲಿ ಏನಂತಂದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ ಶೋಷಿತ ವರ್ಗಕ್ಕೆ ಅಂತ ಹೇಳ್ಬಿಟ್ಟು SC ST ಗಳಿಗೆ ಅಂತ ರಿಸರ್ವೇಷನ್ ಬಂತು. ತದನಂತರ ಈ ಕಾಲಕ್ಕೆ ಅದರಲ್ಲಿ ಹಿಂದುಳಿದ ವರ್ಗದವರು ಸೇರಿಸಲಿಕ್ಕೆ ಅಂತ ಆಯ್ತು. ಈ ರಿಸರ್ವೇಷನ್ ಡಿಬೇಟ್ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಮಂಡಲ್ ವರ್ಸಸ್ ಕಮಂಡಲ್ ಡಿಬೇಟ್ಗಳು ನಡೀತಾ ಇತ್ತು. ಮತ್ತೆ ಇವಾಗ ಮಹಾರಾಷ್ಟ್ರದಲ್ಲಿ ಏನು 5% ಇದ್ದಿದ್ದನ್ನ ಬಿಜೆಪಿ ಸರ್ಕಾರ ಹಿಂಪಡೆದಿದೆ ಅಂತಂದ್ರಲ್ಲ, ಇದೇ ತರ ಒಂದು ಉದಾಹರಣೆ ನಮ್ಮ ಕರ್ನಾಟಕದಲ್ಲೂ ಇದೆ. ಈ ಹಿಂದೆ ಮಾಡಿದ್ರು, ಮಹಾರಾಷ್ಟ್ರ ಬಿಜೆಪಿ ಸರ್ಕಾರ ಬಂದಾಗ ಅದನ್ನು ತೆಗೆದಾಕ್ತು. ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವು ಮಾಡ್ತೀವಿ ಅಂತ ಅವ್ರು ಇನ್ನೂ ಮಾಡಿಲ್ಲ. ಅದ್ರ ಬಗ್ಗೆ ಯಾರು ದನಿ ಎತ್ತಿಲ್ಲ. ನೋಡಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂತ ಯಾವುದೇ ವರ್ಗದವರಿಗಾಗ್ಲಿ ರಿಸರ್ವೇಷನ್ ಕೊಡೋದ್ರ ಬಗ್ಗೆ ನಮ್ಮಲ್ಲಿ ತಕರಾರಿಲ್ಲ. ಆದ್ರೆ ಈ ಒಂದು ಧರ್ಮಾಧಾರಿತ ಮುಸ್ಲಿಂ ಸಮುದಾಯದಲ್ಲೂ, ಕೇಶವ್, ಮುಸ್ಲಿಂ ಸಮುದಾಯದಲ್ಲೂ ಹಿಂದುಳಿದವರು ಇರ್ತಾರಲ್ಲ, ಹೌದು, ಹಿಂದುಳಿದವರು ಇರ್ತಾರೆ. ಅವರಿಗೆ ನೀವು ಸಂವಿಧಾನಾತ್ಮಕ ತಿದ್ದುಪಡಿಗಳನ್ನ ಮಾಡಿ ಅವ್ರ ಹಿಂದುಳಿದಿರುವಿಕೆ, ಅವರ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ ಇದನ್ನ ನೋಡಿ ಅಕಸ್ಮಾತ್ ಮೀಸಲಾತಿ ಕೊಟ್ಬಿಟ್ರೆ ಈ ನೆಲದ ಕಾನೂನಲ್ಲಿ ಘೋರ ಅಪರಾಧನ ಅದು? ಇಲ್ಲ ನೋಡಿ, ಅದು ಘೋರ ಅಪರಾಧ ಅಲ್ಲ. ಈಗ ಏನಾಗುತ್ತೆ ಅಂತಂದ್ರೆ ನೋಡಿ, ಮುಸ್ಲಿಂ ನರೇಂದ್ರ ಮೋದಿ EWS ಅಂತ ಮಾಡಿದ್ರು, ಮೇಲ್ವರ್ಗದವರು EWS ಅಂತ ಮಾಡಿದ್ರು, 10% ಮೀಸಲಾತಿ ಅಂತ ಮಾಡಿದ್ರು. ಮೇಲ್ವರ್ಗದಲ್ಲಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಯಾರಿಗೋ ಒಂದು 8 ಲಕ್ಷನೋ 8 ಲಕ್ಷನೋ ಅವ್ನಿಗೆ ಆದಾಯ ಇಲ್ಲಪ್ಪ ಇನ್ನೋರಿಗೆ ಮಾಡಿದಾಗ ವಿಚಾರ ಏನು ಬಂತು ನೋಡಿ. ನೀವು ಹಿಂದುಳಿದವರನ್ನ ಅವ್ರನ್ನ ಒಂದು ಜಾತಿ ಕಾರಣದಲ್ಲೋ, ಸಮುದಾಯದ ಕಾರಣದಲ್ಲೋ, ಅವನು ಉತ್ತಮ ಜಾತಿ, ಹೀನ ಜಾತಿ, ಮಧ್ಯಮ ಜಾತಿ ಇದ್ಯಾವುದನ್ನು ಪರಿಗಣಿಸದೆ ಅವನ ಕಷ್ಟ, ಅವನ ಭವನಗಳನ್ನ ಮಾತ್ರ ಪರಿಗಣಿಸಿ ಕೊಡಬೇಕು ಅಂತ ಮಾಡಿದ್ದು EWS. ಇದು ಬೇರೆ ಸಮುದಾಯಗಳಿಗೆ ಅಟ್ರಾಕ್ಟ್ ಆಗಬಾರ್ದ? ಅಪ್ಲೈ ಆಗಬಾರ್ದು? ಎಲ್ಲ ಸಮುದಾಯಗಳಿಗೂ ಅಟ್ರಾಕ್ಟ್ ಆಗ್ಬೇಕದು. ಒಂದೇ ಸಮುದಾಯ ಅಂತಲ್ಲ. ನೋಡಿ, ಇನ್ನೊಂದೇ ಅಂದ್ರೆ ಈ ಮುಸ್ಲಿಂ ಸಮುದಾಯಕ್ಕೆ ಒಂದು ಸ್ಪಷ್ಟವಾಗಿ ಮಾತಾಡ್ಬೇಕು ಅಂತಂದ್ರೆ, ಈ ಮುಸ್ಲಿಂ ಸಮುದಾಯದ ಇಷ್ಟು ವರ್ಷಗಳಿಂದ ಬರೀ ಓಟ್ಗೋಸ್ಕರ ಅಷ್ಟೇ ಉಪಯೋಗಿಸ್ಕೊಂಡಿದ್ದಾರೆ ಹೊರತು, ಇಲ್ಲಾಂದ್ರೆ ಅವರು ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಮೇಲೆತ್ತಬೇಕಾಗಿತ್ತು, ಅದಾಗಿಲ್ಲ. ಏನಂತಂದ್ರೆ ಕಾಲಕ್ರಮೇಣ ಅದನ್ನ ಓಟ್ಗೋಸ್ಕರ ಉಪಯೋಗಿಸ್ಕೊಳ್ತಾರೆ ಎಲ್ಲ ರಾಜ್ಯ. ಇದು ಇನ್ನೊಂದೇ, ಈ ಹಿಂದೇನು UPA ಸರ್ಕಾರ ಇದ್ದಾಗ್ಲೂ ಇಡೀ ದೇಶದಲ್ಲೇ ತರಬಹುದಿತ್ತಲ್ಲ ಸಂವಿಧಾನ ತಿದ್ದುಪಡಿ ಮಾಡಿ, ಅವಾಗ ಮಾಡಿರ್ಲಿಲ್ಲ. ರಾಜ್ಯಗಳಲ್ಲಷ್ಟೇ ಈ ಕೂಗು ಎದ್ದೇಳ್ತಾ ಇದೆ. ತೆಲಂಗಾಣದಲ್ಲೂ ಕೂಡ ಈ ಕೂಗು ಎದ್ದೇಳಿದೆ. ಮತ್ತೆ ಇನ್ನೊಂದೇನಂದ್ರೆ, ನಾವು ಏನಂದ್ರೆ ಸಾಧಾರಣವಾಗಿ ನೋಡಿ, ನಮ್ ಆಮ್ ಆದ್ಮಿ ಪಾರ್ಟಿ ಪರವಾಗಿ ನಾವು ಹೇಳೋದಾದ್ರೆ, ಈ ಹಿಂದೆ ದೆಹಲಿಯಲ್ಲಿ ನಾವು 10 ವರ್ಷ ಸರ್ಕಾರ ನಡೆಸಿದ್ವಿ, ಪಂಜಾಬ್ನಲ್ಲೂ ಸರ್ಕಾರ ಇದೆ. ನಮ್ಮಲ್ಲಿ ಏನಂತಂದ್ರೆ ಎಲ್ಲಾ ವರ್ಗದವರು ಮೇಲೆ ಹೇಳಬೇಕು ಅಂತೇಳಿ ಶಿಕ್ಷಣದಲ್ಲಿ ನಾವು ಇದು ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಕೊಟ್ವಿ. ಯಾವ ವರ್ಗದವರು ಬಂದು ಸೇರ್ಕೊಳ್ಳಿ, KG to PG ಫ್ರೀ ಕೊಡ್ತೀವಿ. ಸರ್ಕಾರದಿಂದ ಉತ್ತಮ ಶಿಕ್ಷಣ ಕೊಡ್ಲಿ, ಎಲ್ಲ ವರ್ಗದವರು ಮೇಲೆ ಬರ್ತಾರೆ. ನಾವು ಆರೋಗ್ಯ ಉತ್ತಮವಾದ ಆರೋಗ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲರಿಗೂ ಕೊಡ್ತೀವಿ, ಎಲ್ಲಾ ಸಮುದಾಯದವರಿಗೂ. ಒಂದು ಸೀಮಿತವಾಗಿ ಯಾವ್ದು ಮಾಡೋದು ತಪ್ಪಾಗುತ್ತೆ. ಸಮುದಾಯ ನನ್ನ ಧರ್ಮ ಅಂತ ಮಾತಾಡ್ತಾ ಇದ್ದೀನಿ. ಇಲ್ಲಿ ಧಾರ್ಮಿಕ ರಿಸರ್ವೇಷನ್ ಅನ್ನೋ ವಿಚಾರ ಉತ್ಕರ್ಷ್ ಧಾರ್ಮಿಕ ರಿಸರ್ವೇಷನ್ ಕಾನೂನಲ್ಲಿ ಅವಕಾಶ ಇಲ್ಲ ಇಲ್ಲಿ. ಫೈನ್ ಉತ್ಕರ್ಷ್, ನನ್ನ ಪಾಯಿಂಟ್ ಇಷ್ಟೇನೆ. ನನಗೆ ಇಲ್ಲಿ ಯಾರ್ದೋ ಮೇಲೆ ಯಾರ್ದೋ ಧರ್ಮ, ಯಾವ್ದೋ ಜಾತಿ ಅಂತ ನನ್ನ ಸಬ್ಜೆಕ್ಟ್ ಅಲ್ಲ. ನಾನೇನು ಹೇಳ್ತಾ ಇದ್ದೀನಿ ಇಲ್ಲಿ, ಈಗ ಒಂದು ಯೋಜನೆ, ಸರ್ಕಾರ ಒಂದು ಯೋಜನೆ ಮಾಡ್ತು. ಸರ್ಕಾರ ಯಾವ್ದಾದ್ರು ಒಂದು ಯೋಜನೆ ಮಾಡಿದಾಗ, ಒಂದು ಸರ್ಕಾರಿ ಶಾಲೆ, ಮುಸ್ಲಿಮರನ್ನ ಒಳಗಡೆ ಬಿಟ್ಕೊಳ್ಳೋಣ, ನಾನು ಕ್ರೈಸ್ತರನ್ನ ಈ ಶಾಲೆ ಒಳಗಡೆ ಸೇರಿಸಲ್ಲ. ಒಂದು ಗ್ಯಾರಂಟಿ ಯೋಜನೆ, ರೀ ಮುಸ್ಲಿಮರಿಗೆ ನಾನು ಇದು ಕೊಡಲ್ಲ ರೀ, ಮುಸ್ಲಿಮರಿಗೆ ಬಸ್ಸಲ್ಲಿ ನಾನು ಪಾಸ್ ಕೊಡಲ್ಲ ರೀ, ಈ ಥರದ್ದು ಮಾಡಿಲ್ಲ. ಆಸ್ ಆಫ್ ಮೈ ನಾಲೆಜ್ ಇಸ್ ಕನ್ಸರ್ನ್. ಏನು ಯಾವುದೇ ಸರ್ಕಾರ ಬಂದಾಗ ಕೂಡ ಈ ಮೀಸಲಾತಿ ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್. ಇದು ಅಷ್ಟು ಸುಲಭಕ್ಕೆ ಇಲ್ಲ. ಇದನ್ನು ಧರ್ಮಾಧಾರಿತವಾಗಿ, ನಾವು ಜಾತಿ ಆಧಾರಿತವಾಗಿ ಮಾತಾಡೋದು ಬೇರೆ. ಬೇರೆ ಬೇರೆ ಕಮಿಟಿಗಳು ಇಷ್ಟು ರಿಪೋರ್ಟ್ಗಳ ಕೊಟ್ಟ ಹೊರತಾಗಿಯೂ
ಅದನ್ನ ಜೆನ್ಯೂನ್ ಆಗಿ ಜಾರಿ ಮಾಡುವಂತಹ, ಅಂದ್ರೆ ಅವರ ಸಮಸ್ಯೆಗಳು ಅಡ್ರೆಸ್ ಮಾಡೋದು ಅಂತ ನಾನು ಕರಿತೀನಿ. ರಿಸರ್ವೇಷನ್ ಇಲ್ಲದೆಯೇ ಯಾವುದಾದ್ರೂ ಗೌರ್ಮೆಂಟ್ ಅಡ್ರೆಸ್ ಮಾಡಿದ್ಯಾ ಸಮಸ್ಯೆಗಳನ್ನ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದಂಥ ಮೋದಿ ಅವರು ಕೂಡ ವಿತೌಟ್ ರಿಸರ್ವೇಷನ್ ಅಥವಾ ರಿಸರ್ವೇಷನ್ ಶಬ್ದ ಇಲ್ಲದೆ ಅವ್ರನ್ನ ಅಡ್ರೆಸ್ ಮಾಡಿದ್ದಾರಾ? ಅಥವಾ ಸೋಕಾಲ್ಡ್ ನಿಮ್ಮ ಪ್ರಕಾರ ದೇಶಭಕ್ತ ಮುಸಲ್ಮಾನರಿಗೆ ಏನಾದ್ರು ಮಾಡಿದ್ದೀರಾ ನೀವು? ಸರ್ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮುಸಲ್ಮಾನ್ ಮುಖಂಡರು ಮತ್ತೆ ಕಾಂಗ್ರೆಸ್ ವಕ್ತಾರರಿಗೆ ನಾವು ಮುಸಲ್ಮಾನರಿಗೆ ಕೊಡೋದ್ರಲ್ಲಿ ಯಾವ ವಿರೋಧ ಇಲ್ಲ. ಈಗ ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಮೋದಿ ಅವರ ಅನೇಕ ಯೋಜನೆಗಳು ಮುಸಲ್ಮಾನರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆವಾಸ್ ಯೋಜನೆ, ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಮುಸಲ್ಮಾನರು ಹೋಗ್ತಾ, ಎಲ್ಲೇನು ಧರ್ಮ ಆಧಾರಿತವಾಗಿ ನಾವು ಕೊಟ್ಟಿರ್ತಕ್ಕಂಥದ್ದಲ್ಲ. ಮತ್ತೆ ಈಗ ನಮ್ಮ ರಜಾಕ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಏನೋ ಬಹಳಷ್ಟು ಜಜ್ಮೆಂಟ್ ಕಾಪಿ ಎಲ್ಲ ಹೇಳ್ತಿದ್ರು. ಇಂದಿರಾ ಸೈನಿ ಜಜ್ಮೆಂಟ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಸರ್, ರಿಸರ್ವೇಶನ್ must be for socially and educationally backward classes, not for a religion as a whole. Therefore, giving quota to all Muslims purely because of religion can face constitutional challenge. This is why many states give OBC status to certain Muslim castes, groups, not to the entire religion. ಅಂತ ಬಹಳ ಸ್ಪಷ್ಟವಾಗಿ ಇಂದಿರಾ ಸೈನಿ ಜಜ್ಮೆಂಟ್. ಮುಸ್ಲಿಮರಲ್ಲಿರುವ ಕೆಲವು ಒಳಜಾತಿಗಳಿಗೆ OBC ಕ್ಯಾಟಗರಿಯಲ್ಲಿ ಮೀಸಲಾತಿ ಕೊಡಬಹುದೇ ವಿನಃ ಪೂರ್ತಿಯಾಗಿ ಒತ್ತಂಡದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಎಂಬುದಿಲ್ಲ. ಪ್ಯಾರಾಗ್ರಾಫ್ 419 170 to 180 ಪೇಜ್ ಅಲ್ಲಿ ಬರುತ್ತದೆ, ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಅದನ್ನ ಓದ್ಕೊಂಡ್ಲಿ ರಜಾಕ್ ಅವರು. ಅದ್ ಬಿಟ್ಬಿಟ್ಟು ಸುಮ್ನೆ ಇಲ್ಲಿ ಬಂದ್ಬಿಟ್ಟು ಯಾವ್ದೋ ಕೋರ್ಟ್ ಜಜ್ಮೆಂಟ್ ಇವರೇ ತಿರ್ಚಿ ಹೇಳೋಂಥದ್ದು ಸರಿಯಲ್ಲ. ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಈಗ ಲೀಗಲಿ ಇಫ್ ಇಟ್ ವಾಸ್ ಫೀಸಬಲ್, ಯಾಕೆ ಅದನ್ನ ಮುಂದುವರ್ಸಕ್ ಆಗಿಲ್ಲ? ಯಾಕೆ ಮಹಾರಾಷ್ಟ್ರದ ಹೈಕೋರ್ಟ್ ಸ್ಟೇ ಕೊಡ್ತು? ಹಾಗಾದ್ರೆ ಮಹಾರಾಷ್ಟ್ರದ ಹೈಕೋರ್ಟ್ ಏನ್ ಅವತ್ತು ನಮ್ಮ ಕೋರ್ಟ್, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳು, ಹೈಕೋರ್ಟ್ ಅಡ್ವೊಕೇಟ್ ಬಿಜೆಪಿ ಏಜೆಂಟ್ಗಳ ಯಾಕೆ ಕೋರ್ಟ್ ಸ್ಟೇ ಕೊಡ್ತು? ಇಟ್ ಇಸ್ ವೆರಿ ಕ್ಲಿಯರ್, ಧರ್ಮ ಆಧಾರದ ಮೇಲೆ ಕೊಡಕ್ ಆಗೋದಿಲ್ಲ. ನೀವು ಆ ಮುಸಲ್ಮಾನರಲ್ಲಿ ಇರ್ತಕ್ಕಂಥ ಹಿಂದುಳುವಿಕೆ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ರೆ, ಈಗ ಇಂದಿರಾ ಸೈನಿ ಜಜ್ಮೆಂಟ್ ಅಲ್ಲಿ ಹೇಳೋ ಹಾಗೆ ಯಾವ್ದಾದ್ರು ಅದರ ಸಬ್ ಕ್ಯಾಸ್ಟ್ ಯಾವ್ದೋ ಗ್ರೂಪ್ ಕೊಡಿ ನೀವು, ಇಟ್ ಇಸ್ ಅಕ್ಸೆಪ್ಟಬಲ್. ಆದ್ರೆ ನೀವು ಸಂಪೂರ್ಣವಾಗಿ 4% ಮುಸಲ್ಮಾನರಿಗೋಸ್ಕರ ಕೊಡ್ತಕ್ಕಂಥದ್ದು ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ನಿಲ್ಲೋದು ಇಲ್ಲ. ಆಮೇಲೆ ಕರ್ನಾಟಕದಲ್ಲಿ ಅದೇ ಆಯ್ತು, 4% ಕಾಂಟ್ರಾಕ್ಟರ್ಸ್ ಗೆ ರಿಸರ್ವೇಶನ್ ಕೊಟ್ರು. ಏನಾಯ್ತು? ಅದ್ ಮುಂದಕ್ಕೆ ಹೋಗಲೇ ಇಲ್ಲ. ಸೊ ಗೌಡ್ರೆ, ಈಗ ಈ ಮುಸ್ಲಿಂ ಸಮುದಾಯದ ಕೆಲವು ಕಾಂಟ್ರಾಕ್ಟರ್ ಇಟ್ಕೊಳ್ಳೋದು, ಆ ಉದ್ದಿಮೆದಾರನ ಇಟ್ಕೊಳ್ಳೋದು, ಪ್ರಶ್ನೆ ಕೇಳಿಸ್ಕೊಂಬಿಡಿ, ಗುತ್ತಿಗೆದಾರ ಇಟ್ಕೊಂಡ್ಬಿಡೋದು, ನಾವು ಪರ್ಸೆಂಟೇಜ್ ಕೊಟ್ಬಿಡ್ತೀವಿ ಅಂದ ತಕ್ಷಣ ಖುಷಿ ಪಡಿಸೋದು, ನೋಡಿದ್ರ ನಮ್ಮ ಸರ್ಕಾರ ಬಂತು, ಕೊನೆಗೂ ನಮ್ಗೆ ಯಾರೋ ಆಸರೆ ಆದ್ರು, ಈ ತರ ಖುಷಿ ಪಡಿಸುವಿಕೆಯಲ್ಲಿಯೇ ಬೀಟ್ ಬಿಜೆಪಿ ಬೀಟ್ ಕಾಂಗ್ರೆಸ್ ಆ ಸಮುದಾಯಕ್ಕೆ ಯಾಮಾರಿಸ್ಕೊಂಡು ಬರ್ತಾ ಇದ್ದೀರಾ ನೀವು ಅಂತ. ಈಗ ರಮಾಕಾಂತ್ ಅವರೇ, ಈಗ ನಾನು ಮಹಾರಾಷ್ಟ್ರದ ವಿಷಯಕ್ಕೆ ಬಂದಾಗ ನೋಡಿ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಮೈನಾರಿಟಿ ಮುಸಲ್ಮಾನರ ಪಾಪ್ಯುಲೇಷನ್ ಬಂದು 16 to 18% ಪಾಪ್ಯುಲೇಷನ್ ಇದೆ. ಅವ್ರಿಗೆ ರಿಸರ್ವೇಶನ್ ಕೊಟ್ಟಿದ್ದು ಕೇವಲ 6%. ಅಲ್ಲಿ ಎಲ್ಲೂ ಕೂಡ ನೀನು ಮುಸಲ್ಮಾನ ಅನ್ನೋ ಕಾರಣಕ್ಕಾಗಿ ಧರ್ಮದ ಆಧಾರಿತವಾಗಿ ಮೀಸಲಾತಿಯನ್ನ ಕೊಟ್ಟಿರ್ಲಿಲ್ಲ, ಕೊಡೋದಿಲ್ಲ, ತಿಳ್ಕೊಳ್ಳಿ. ಯಾವುದೇ ಆರ್ಗ್ಯುಮೆಂಟ್ ಅದನ್ನ ರಜಾಕ್ ಅವರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರು. ನನ್ನ ಆರ್ಗ್ಯುಮೆಂಟ್ ಅದು, ಈ ದೇಶದಲ್ಲಿ ಧರ್ಮಾಧಾರಿತ ಮೀಸಲಾತಿ ಇಲ್ಲ, ಸಿಚುವೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಬೇರೆ ಅಂತ. ನಾನು ಇಂದಿರಾ ಸಾನಿ ಇಂದಿರಾ ಸಾನಿ ವಿಷಯ ಒಂದೇ ಒಂದು ಸೆಂಟೆನ್ಸ್ ಹೇಳ್ತೀನಿ. ಮುಸ್ಲಿಂ ಸಮುದಾಯದ ನಿರ್ದಿಷ್ಟ ಗುಂಪುಗಳು ಅಥವಾ ಜಾತಿಗಳು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೆ ಅವರನ್ನು ಹಿಂದುಳಿದ ವರ್ಗ ಎಂದು ಪರಿಗಣಿಸಿ ಮೀಸಲಾತಿ ನೀಡಬಹುದು.